ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ನಾವು ಎಲ್ಲಿ ಹೋಗ್ತಿರೋದು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿ. ಇವತ್ತು ನಾವು ಹೋಗ್ತಿರೋದು ಬಸವನಗುಡಿ ಕಳೆಕಾಯಿ ಪರ್ಸೆಗೆ. ಬಸ್ಸಲ್ಲಿ ಹೊರಟ್ವಿ. ಹೋಗ್ತಾ ಅಲ್ಲಿ ಇನ್ನೊಂದು ಬಸ್ ಚೇಂಜ್ ಮಾಡಬೇಕಿತ್ತು, ಹಾಗಾಗಿ ಅದು ಇನ್ನೊಂದು ಬಸ್ ಬರಲಿಲ್ಲ, ಲೇಟ್ ಆಗುತ್ತೆ ಅಂತ ಆಟೋದಲ್ಲಿ ಹೊರಟ್ವಿ. ಸ್ಯಾಟರ್ಡೆ ಆದ್ದರಿಂದ ತುಂಬ ಟ್ರಾಫಿಕ್ ಇತ್ತು ಮೈಸೂರು ರೋಡು. ನೋಡಿ ಎಷ್ಟು ಟ್ರಾಫಿಕ್ ಆಗಿತ್ತು ಅಂತ ಫ್ರೆಂಡ್ಸ್. ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ರು ರೋಡು. ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿಂದ ಕಳೆಕಾಯಿ ಪರ್ಸೆ ಸ್ಟಾರ್ಟ್ ಆಗುತ್ತೆ. ಫುಲ್ ಎಲ್ಲ ಐಟಮ್ಸ್ ರೋಡ್ ತುಂಬಾ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ 1-2 ಕಿಲೋಮೀಟರ್ ತನಕ ಅಂತಾನೆ ಹೇಳ್ಬೋದು. ಎಲ್ಲ ತುಂಬಾ ಚೆನ್ನಾಗಿತ್ತು. ಅವಾಗ ನಾವು ಕಾಲೇಜ್ಗೆ ಈ ಬಸವನಗುಡಿ ಕಡೆಯಿಂದನೇ ಹೋಗ್ಬೇಕಿತ್ತು. ಆಗ್ಲೂ ಹೀಗೆ ಫುಲ್ ಟ್ರಾಫಿಕ್ ಆಗ್ಬಿಡೋದು, ನಾವು ಮನೆಗೆ ಹೋಗಕ್ಕೆ ಲೇಟ್ ಆಗೋದು. ನೆನಪಾಗ್ತಾ ಇತ್ತು. ಮಕ್ಕಳಿಗಂತೂ ಆಟ ಸಾಮಾನು ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಇತ್ತು. ಪರ್ಸೆಗೆ ಎಷ್ಟೇ ವರ್ಷದಿಂದ ಮಾಡ್ತಾ ಇದ್ರು, ಅಷ್ಟೇ ಜನ ಇನ್ನು ಹೆಚ್ಚಾಗ್ತಾ ಇದ್ದಾರೆ. ಇನ್ನ ಇದು ಮಂಗಳವಾರ ತನಕ ಇರುತ್ತೆ ಫ್ರೆಂಡ್ಸ್. ನೀವು ಯಾರು ಹೋಗಿಲ್ಲ ನೋಡ್ಕೊಂಡ್ ಬನ್ನಿ, ಚೆನ್ನಾಗಿದೆ. ಈ ತರ ದೊಡ್ಡ ದೊಡ್ಡ ವಿಗ್ರಹಗಳನ್ನೆಲ್ಲ ತಗೊಬೇಕಂದ್ರೆ ಓನ್ ವೆಹಿಕಲ್ಸ್ ಅಲ್ಲಿ ಹೋದ್ರೆ ಓಕೆ. ನಾವಿವತ್ತು ಬಸ್ ಮತ್ತೆ ಆಟೋದಲ್ಲಿ ಹೋಗಿದ್ರಿಂದ ಮತ್ತೆ ಎತ್ಕೊಂಬರೋದು ಕಷ್ಟ ಆಗತ್ತೆ ಅಂತ ತಗೊಳ್ಳಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಮುಖ ಎಲ್ಲ ತುಂಬಾ ಕಳೆಯವಾಗಿತ್ತು ದೇವ್ರದು. ಇಲ್ಲೊಂಚೂರು ಬೇಲ್ಪುರಿ ತಗೊಳ್ಳೋಣ ಅಂತ ಮತ್ತೆ ಕಾರ್ನ್ ತಗೊಂಡು ಸ್ವಲ್ಪ ತಿಂದ್ಬಿಟ್ಟು ತಿರ್ಗಾ ಮುಂದೆ ನಡೆಯೋದಕ್ಕೆ ಎನರ್ಜಿ ಬೇಕಾದ್ರೆ ತಗೊಂಡು ತಿನ್ಬಿಟ್ಟು ಮುಂದೆ ಹೋದ್ವಿ. ಪಾಪುನು ಫುಲ್ ಸುಸ್ತಾಗ್ಬಿಟ್ಟಿದ್ದ ಅಲ್ಲಿಂದ ಬರೋ ಅಷ್ಟೊತ್ತಿಗೆನೆ. ತುಂಬಾ ಜನ ಇದ್ರು ನೋಡಿ, ಕಾಲಿಡಕ್ಕೂ ಜಾಗ ಇರ್ಲಿಲ್ಲ, ಅಷ್ಟು ಜನ ಇದ್ರು. ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಕಳ್ಳೆಕಾಯಿ ಪರ್ಸೆಗೆ ಕಳ್ಳೆಕಾಯಿ ತಗೊಂಡಿಲ್ಲ ಅಂದ್ರೆ ಹೇಗೆ ಅಲ್ವಾ, ಅದಕ್ಕೆ ಕಳ್ಳೆಕಾಯಿ ತಗೊಂಡ್ವಿ. ಮತ್ತೆ ನಾನು ಜಾತ್ರೆನಲ್ಲಿ ಇವಾಗ ಏನೇನು ತಗೊಂಡ್ ಬಂದೆ ಅಂತಾನು ನಿಮ್ ಜೊತೆ ಶೇರ್ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಅವನು ಎಂಜಾಯ್ ಕೂಡ ಮಾಡ್ತಾ ಇದ್ದ. ಅದ್ ಬೇಕು ಇದ್ ಬೇಕು ಅಂತ ಕೇಳೋದು, ತೋರ್ಸೋದು ಎಲ್ಲ ಇವಾಗ ಕಲ್ತ್ಕೊಂಡಿದ್ದಾನದು. ಲೈಟಿಂಗ್ಸ್ ಎಲ್ಲ ಫುಲ್ ಎಲ್ಲ ಆಟ ಸಾಮಾನು ಲೈಟ್ ಇದ್ ಮಾಡಿ ಸೇಲ್ ಮಾಡ್ಬಿಡ್ತಾರೆ. ತಿರ್ಗಾ ಅದ್ 2 ದಿನ ಆದ್ಮೇಲೆ ಎಲ್ಲ ಲೈಟ್ ಹೊರಟೋಗುತ್ತೆ. ನಾವು ತಿರ್ಗಾ ಇನ್ ಮುಂದಕ್ಕೆ ಹೋಗೋದಕ್ ಆಗದೇ ಇಲ್ಲ ಅಂತ ಹೇಳಿದ್ರು ಅಲ್ಲೊಬ್ರು. ನಾವು ಮಧ್ಯಾಹ್ನ 4 ಗಂಟೆ ಹೋಗಿದ್ವಿ, ಈಗ ಆಚೆ ಬರ್ತಿದೀವಿ ಅಂತ. ಸರಿ, ಇದು ಪಾಪುನ ಇಟ್ಕೊಂಡ್ ಆಗಲ್ಲ ಅಂತ ನಾವು ಅರ್ಧ ದಿನ ತಿರ್ಗಿ ವಾಪಸ್ ಬಂದ್ವಿ.
ಇಲ್ಲಿ ನೋಡಿ ಇವಾಗ ಇವನು ಹಿಂದೆಗಡೆ ಹಾಕೊಂಡಿದ್ದಾನೆ ಮಾಸ್ಕ್, ಅದನ್ನ ನೋಡಿ ನೋಡಿ ಭಯ ಬೀಳ್ತಿದೆ ಪಾಪು. ನಮಗ್ ಗೊತ್ತಾಗಿಲ್ಲ, ಅಳ್ತಿದ್ದ. ಆಮೇಲೆ ನೋಡಿದ್ರೆ ಅವನು ಹಿಂದೆ ಮಾಸ್ಕ್ ಹಾಕೊಂಡಿರೋದು ನೋಡಿ ಅಳ್ತಾ ಇದ್ದಾನೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡನ ಕಲೀರಿ, ಕನ್ನಡ ಉಳಿಸಿ ಅಂತ ಯಂಗ್ಸ್ಟರ್ಸ್ ಎಲ್ಲ ಪೋಸ್ಟರ್ಸ್ ಇಟ್ಕೊಂಡಿದ್ರು. ಖುಷಿ ಆಯ್ತು ನೋಡಿ. ನಮ್ಗೇನಂದ್ರೆ ನಮ್ಮ ಭಾಷೆನೂ ಅವರು ಕಲ್ಸ್ಕೊಂಡು ನಮ್ಮ ಜೊತೆ ಮಾತಾಡಿದಾಗ ನಮಗೂ ಖುಷಿ ಆಗತ್ತೆ. ಹೇಗೆ ಅವ್ರ ಭಾಷೆ ಕಲ್ಸ್ಕೊಂಡು ನಾವು ಮಾತಾಡಿದಾಗ ಅವ್ರಿಗೆ ಖುಷಿ ಆಗುತ್ತೋ, ಅವರು ಕನ್ನಡದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಅಷ್ಟಕ್ಕೆ ನಾವು ತುಂಬ ಖುಷಿ ಪಡ್ತೀವಿ. ಸೊ ಕನ್ನಡನ ಬೆಳೆಸಿನದು ಪರವಾಗಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಪ್ರಯತ್ನ ಆದರೂ ಪಡಲಿ ಅನ್ನೋದು ನಮಗೂ ಖುಷಿ. ಇದು ನಮ್ಮ ಫೇವ್ರೆಟ್ ಹೋಟೆಲ್ ಬಸವನಗುಡಿಯಲ್ಲಿ, SLV ಕಾರ್ನರ್ ಅಂತ. ಸೊ ಹೋದಾಗೆಲ್ಲ ಇಲ್ಲಿ ಕೇಸರಿಬಾತ್ ಮತ್ತು ಮಸಾಲೆ ದೋಸೆ ತುಂಬ ಚೆನ್ನಾಗಿರತ್ತೆ. ಟ್ರೈ ಮಾಡಿ ನೋಡಿ ಬಸವನಗುಡಿ ಕಡೆ ಬಂದಾಗ ನೀವು. ಆಮೇಲೆ ತಿಂದ್ಮೇಲೆ ನೋಡಿ ಇವಾಗ ಸರ್ಪ್ರೈಸ್, ಯಾರು ಬರ್ತಾರೆ ನಮ್ಮ ವಿಡಿಯೋದಲ್ಲಿ ಅಂತ. ನನ್ನ ಮಗನಿಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಸಡನ್ ಆಗಿ ಗೊತ್ತಾಗಿಲ್ಲ ಅವನಿಗೆ, ಆಮೇಲೆ ಫುಲ್ ಖುಷಿಯಾಗೋದ. ನೋಡಿ ಇವಾಗ ಅಪ್ಪನ ಬಸ್ಸಲ್ಲಿಗೆ ಬಂದು ಸಿಕ್ತರು ಅಪ್ಪ ಅಲ್ಲಿ. ಅವನಿಗೆ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ, ಇವಾಗ ನೋಡ್ತಾನೆ ಯಾರದು ಅಂತ ಕೇಳಿದ್ರೆ ಆಮೇಲೆ ಅಬ್ಸರ್ವ್ ಮಾಡ್ತಾನೆ. ಈಗ ಯಾರು ಓಡಿಸ್ತಾ ಇರೋದು ಬಸ್ಸು ಅಂತ ಕೇಳ್ತಾ ಇದಾರೆ. ಇವಾಗ ನೋಡಿ ತಾತ ತಾತ ಅಂತ ಹೇಳಕ್ ಶುರು ಮಾಡ್ದ. ಇದೇ ಫಸ್ಟ್ ಟೈಮ್ ಅವನು ನಮ್ಮಪ್ಪ ಬಸ್ ಓಡಿಸ್ತಾ ಇರೋದು ನೋಡ್ತಾ ಇರೋದು, ಅದಕ್ಕೆ ಇವಾಗ ಖುಷಿಯಾಗಿ ಹೋಗುತ್ತೆ. ಆಮೇಲೆ ಫುಲ್ ನಾಚಿಕೆ ಪಟ್ಕೊಂತ ಇದ್ದ ಅವನು, ತಾತ ಬಸ್ ಓಡಿಸ್ತಾ ಇದೆ ಅಂತ ಕ್ಯೂಟ್ ಆಗಿ ಆಡ್ತಾ ಇದ್ದ. ನಮಗೂ ಖುಷಿ ಆಯ್ತು ಅವನನ್ನ ಅಪ್ಪನ ಬಸ್ಸಿಗೆ ಕರ್ಕೊಂಡು ಹೋಗಿ. ತುಂಬಾ ದಿವಸದಿಂದ ಅನ್ಕೋತಾ ಇದ್ವಿ, ಆಗಿರ್ಲಿಲ್ಲ. ನೋಡಿ ಇವತ್ತು ಒಂಥರ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಅವನಿಗೂ. ನೋಡಿ ನೋಡಿ ನಗಿತಾ ಇದ್ದ. ತಾತ ಬಸ್ ಓಡಿಸ್ತಾ ಇದೆ ಅಂತ ಹೇಳೋದು ನಗೋದು ಮಾಡ್ತಾ ಇದ್ದ. ನಮಗೂ ಖುಷಿ ಆಯ್ತು. ಆಮೇಲೆ ಲಾಸ್ಟ್ ಸ್ಟಾಪ್ ತನಕ ಹೋದ್ವಿ. ನೋಡಿ ಅವನ್ನ ಯಾರು ಇಟ್ಕೋಬಾರ್ದಂತೆ, ಅವನೇ ಅಲ್ಲಿ ಇಟ್ಕೊಂಡು ನಿಂತ್ಕೋಬೇಕು, ಅಲ್ಲೆಲ್ಲ ಹತ್ತಬೇಕು ಅಂತ ಹಠ ಮಾಡ್ತಿದ್ದ. ನೋಡಿ ಹೆಂಗ್ ಹತ್ತಕ್ ಹೋಗ್ತಾವನೆ, ತುಂಬಾ ತೀಟೆ ಆಗ್ಬಿಟ್ಟಿದ್ದಾನೆ ಇವಾಗ. ಆಮೇಲೆ ಲಾಸ್ಟ್ ಸ್ಟಾಪ್ ಅಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ಇಡ್ಸ್ಕೋಬೇಕಂತ ಹೇಳಿ ಕೂರಿಸ್ಕೊಂಡ್ರು. ಫುಲ್ ಅವನೇ ಓಡಿಸ್ಬೇಕಂತೆ, ಗೇರ್ ಹಾಕೋದು, ಸ್ಟೇರಿಂಗ್ ಹೆಂಗೆ ಅಂದ್ರೆ ಹಿಂಗೆಲ್ಲ ತೋರಿಸ್ತಾ ಇದ್ದಾನೆ. ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ನಮ್ಮಪ್ಪ ಅವನಿಗೆ. ಹಾರನ್ ಹೊಡಿಯೋದು ಹೆಂಗೆ, ಸ್ಟೇರಿಂಗ್ ತಿರ್ಗಿಸೋದು ಹೆಂಗೆ, ಗೇರು ಎಲ್ಲ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ. ನಮ್ಮ ಅಪ್ಪಂಗೂ ಫುಲ್ ಖುಷಿ ಆಗೋಯ್ತು ಅವನನ್ನ ಕರ್ಕೊಂಡು ಹೋಗಿದ್ದು. ನಾವು ಚಿಕ್ಕ ಮಕ್ಳಿದ್ದಾಗೂ ನಮ್ಮಪ್ಪ ಕರ್ಕೊಂಡು ಹೋಗಿದ್ರಂತೆ ಒಂದ್ಸತಿ ಇದೇ ಬಸ್ಸಲ್ಲಿ ಇದೇ ತರ ಕೂರಿಸ್ಕೊಂಡು. ಅದನ್ನೆಲ್ಲ ಹೇಳ್ತಾ ಇದ್ರು. ಅಲ್ಲಿಂದ ಎದ್ ಬರಕ್ಕೆ ರೆಡಿ ಇಲ್ಲ ಅವನು, ಅಲ್ಲೇ ಕೂತ್ಕೋತೀನಿ, ಓಡಿಸ್ತೀನಿ ಬಸ್ಸು, ನೀವು ಮುಟ್ಬೇಡ್ರಿ ತಾತ ಅಂತಾನೆ. ತಾತ ಮುಟ್ಬೇಡ ಅಂತ, ಅವನೇ ಓಡಿಸ್ಬೇಕಂತೆ. ನೋಡಿ ಏನೇನೋ ತರ್ಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ. ಸರಿ ಸಾಕ್ ಬಾಪ ಅಂತ ಕರ್ಕೊಂಡ್ವಿ.
ಅವನನ್ನ ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹೋಗಿ ಅಲ್ಲಿ ಯಾರ್ಯಾರು ಯಾವ್ಯಾವ ಸ್ಟೈಲಲ್ಲಿ ಕೈ ಮುಗಿತಾರೆ ಎಲ್ಲ ಥರ ಕಲ್ತ್ಕೊಬಿಟ್ಟಿದ್ದಾನೆ ಈಗ. ನಾವು ದೇವ್ರನ್ನ ಮುಟ್ಟಿ ಅವನಿಗೆ ಮುಟ್ಟಿಸ್ತೀವಲ್ಲ ಆ ಥರ ಅವನು ಮಾಡ್ತಾನೆ ನಮಗೆ. ಮತ್ತೆ ಇವಾಗ ಜಾತ್ರೆಯಿಂದ ಏನೇನು ತಗೊಬಂದ್ವಿ ಅಂತಲೂ ನಿಮಗೆ ತೋರಿಸ್ತೀನಿ ನೋಡಿ. ಅದೊಂದು ಬ್ಯಾಗು ಮತ್ತು ಕಡಲೆಕಾಯಿ ತಗೊಂಡ್ವಿ. ಆಮೇಲೆ ಇದೊಂದು ಜಾಡಿ ಬೇಕಿತ್ತು, ನನ್ನ ಮಗ ಹೊಡೆದಾಕ್ತ ಒಂದು ಜಾಡಿ ಇದ್ದಿದ್ದು, ಸೊ ಹಾಗಾಗಿ ಅಲ್ಲಿಂದನೇ ಒಂದು ತಗೊಬಂದ್ವಿ. ಅದಾದಮೇಲೆ ಇದು ನೋಡಿ ಕ್ಯೂಟಾಗಿದೆ, ಅಗರಬತ್ತಿ ಇಡೋವಂಥದ್ದು ಚೆನ್ನಾಗಿದೆ ಕ್ಯೂಟಾಗಿ. ಇದಾದಮೇಲೆ ಚಿಕ್ಕದೊಂದು ಜಾಡಿ, ಉಪ್ಪು ಏನಾದರೂ ಇಡ್ಬೋದು, ಉಪ್ಪಿನಕಾಯಿ ಆ ಥರ ಏನಾದರೂ ಇಟ್ಕೋಬೋದು, ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ಜಾತ್ರೆಯಿಂದ ತಂದಿದ್ದು ಕಾರು ಅಂತ ನೆನಪಿರಲಿ ಅಂತ ನನ್ನ ಮಗನಿಗೆ ಅದೊಂದು. ಮತ್ತು ನಾವು ಇದೊಂದು ಸ್ಲಿಪ್ಪರ್ಸ್ ತೊಗೊಂಡ್ವಿ, ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ತು. ಮತ್ತು ನೋಡಿ ನನ್ನ ಮಗನಿಗೆ ಇದೊಂದು ಗ್ಲಾಸು ಮತ್ತು ಇನ್ನೊಂದು ರೆಗ್ಯುಲರ್ ಗ್ಲಾಸ್ ಥರದ್ದು ತೊಗೊಂಡೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.